ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರು ಬರಬೇಕು. ಅದು ಉಪವಾಸ ಸತ್ಯಾಗ್ರಹ ಆದರೂ ಪರವಾಗಿಲ್ಲ, ಎಲ್ಲ ಸಂಘಟನೆಯವರು ಒಟ್ಟಾಗಬೇಕು. ಪ್ರತಿಯೊಂದು ಜಾತಿ ಧರ್ಮದವರು ಒಟ್ಟಾಗಿಬಿಟ್ಟು ಈ ಒಂದು 450ಕ್ಕಿಂತ ಹೆಚ್ಚು ಡೆಡ್ ಬಾಡಿ ಯಾರ್ದು, ಅದನ್ನು ಅಲ್ಲಿ ಊತಾಕ್ಸಿಟ್ಟಿದ್ದು ಯಾರು, ಅದ್ರ ಬಗ್ಗೆ ಆದಷ್ಟು ಬೇಗ ತನಿಖೆ ಆಗಬೇಕು. ಇದೇ ಥರ ನೀವು ಇನ್ನೂ ಸುಮ್ಮನೆ ಕೂತ್ರೆ ಇನ್ನೊಂದು 6 ತಿಂಗಳು ಹೋಗುತ್ತೆ, ಇದೇ ಥರ ನಾವು ಬೊಬ್ಬೆ ಹೊಡಿತಾ ಇರಬೇಕಷ್ಟೇ. ಇವಾಗ ಉಳಿದಿರೋದು ಒಂದೇ ದಾರಿ. ಅದು ಏನಾದರೂ ಪರವಾಗಿಲ್ಲ, ಎಷ್ಟು ಬೇಕಾದರೆ ನೀವು FIR ನೀವು ಕೇಸ್ ಹಾಕ್ರಿ, ಅದನ್ನು ಎಲ್ಲ ತಡ್ಕೊಳ್ಳೋಂಥ ಶಕ್ತಿ ನಮ್ಮ ಹತ್ರ ಇದೆ. ನಾವು ಅದನ್ನು ಮಾಡೇ ಮಾಡ್ತೀವಿ. ಇಡೀ ಕರ್ನಾಟಕದ ಜನತೆ ಪ್ರತಿಯೊಂದು ಮನೆಯಿಂದಲೂ ಈ ಒಂದು ಹೋರಾಟಕ್ಕೆ ಬರಬೇಕು. ಎಲ್ಲ ಸಂಘಟನೆ ಸಂಸ್ಥೆಗಳು ಒಂದಾಗಬೇಕು. ಈ ಪಾರ್ಟಿ ಪಕ್ಷದವರು ಯಾರೂ ಬರಲ್ಲ, ಇವ್ರ ಮೇಲೆ ಇರೋ ವಿಶ್ವಾಸನ ಬಿಟ್ಟು ಬಿಡಿ. ಆದರೆ ಈ ನಮ್ಮ ಕನ್ನಡಿಗರಿಗೆ ಮಾತ್ರ ಸುಮ್ಮನೆ ಕೂರಷ್ಟು ತಾಳ್ಮೆ ಇನ್ನಿಲ್ಲ. ಅದನ್ನು ನಾನು ಎಲ್ರಿಗೂ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಮುಂದೆ ಬರುವಂಥ ದಿನ ಈ 450ಕ್ಕಿಂತ ಹೆಚ್ಚು ಕೊಲೆಗಳನ್ನು ಮಾಡಿದವನು ಯಾರು ಅಂತ ನೀವು ಗೊತ್ತು ಮಾಡಲಿಲ್ಲ ಅಂತ ಹೇಳಿದರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೇಳುತ್ತೆ. ಇದು ಮಾತ್ರ ಗ್ಯಾರಂಟಿ.